ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 2 6ನೆಯ ತರಗತಿ ಅಧ್ಯಾಯ 7 ಭಿನ್ನರಾಶಿಗಳು. ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 42ರಲ್ಲಿರ್ತಕ್ಕಂಥ ಮುಂದಿನ ಜೋಡಿ ಭಿನ್ನರಾಶಿಗಳಿಗೆ ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಿರಿ ಅಂತ 8 ಲೆಕ್ಕಗಳಿದಾವೆ. ಇದನ್ನು ಮಾಡೋಣ. ಜೊತೆಗೆ ಇಲ್ಲಿ ಪುಟ ಸಂಖ್ಯೆ 43ರಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಲೆಕ್ಕಗಳನ್ನು ಮಾಡೋಣ. ಈಗ ಒಂದನೇ ಲೆಕ್ಕವನ್ನು ನಾವು ಎಕ್ಸೈಜ್ನಲ್ಲಿ ಬರ್ಕೊಂಡು ಮಾಡೋಣ. ಒಂದನೇ ಲೆಕ್ಕ ಏನಿದೆ, 2ನೇ 7 ಮತ್ತು 5ನೇ 3. ಇದರಲ್ಲಿ ಇವು ಜೋಡಿ ಭಿನ್ನರಾಶಿಗಳು. ಇದಕ್ಕೆ ಒಂದೇ ಭಿನ್ನಾಂಶ ಭಾಗ ಅಂದರೆ ಒಂದೇ ಭಿನ್ನಾಂಶ ಭಾಗ ಅಂದರೆ ಇಲ್ಲಿ ಛೇದ ಇದೆ, ಅಂಶ ಇದೆ, ಛೇದ ಇದೆ, ಅಂಶ ಇದೆ. ಎರಡೂ ಛೇದಗಳು ಒಂದೇ ಆಗಬೇಕು. ಎರಡೂ ಭಿನ್ನರಾಶಿಗಳಲ್ಲಿ ಛೇದ ಒಂದೇ ಆಗಬೇಕು. ಆ ರೀತಿ ನಾವು ಬರೀಬೇಕು ಸಮಾನ ಭಿನ್ನರಾಶಿಗಳು. ಈಗ 2ನೇ 7ರ ಸಮಾನ ಭಿನ್ನರಾಶಿಗಳು ಬರ್ಕೊಳ್ತಾ ಹೋಗೋಣ. ಇದು ಸಮಾನ ಭಿನ್ನರಾಶಿಗಳು ಬರೆಯೋದು ಸುಲಭ. 2ನೇ 7 ಬರೆದು ಮುಂದೆ ಇವು ನಡುವೆ ಇರ್ತಕ್ಕಂಥ ಗೆರೆಗಳು ಹಾಕಿ ಕೆಳಗಡೆ 2ರ ಮಗ್ಗಿ 2 1 2, 2 2 4, 2 3 6, 2 4 8, 2 5 10. ಮೇಲ್ಗಡೆ 7ರ ಮಗ್ಗಿ 7 2 14, 7 3 21, 7 4 28, 7 5 35. ಎಲ್ಲಿವರೆಗೂ ಮಾಡಬೇಕು ಅಂದರೆ ನಮಗೆ ಸಿಗೋವರೆಗೂ ಈ ಸಂಖ್ಯೆ ಒಂದೇ ಸಂಖ್ಯೆ ಸಿಗಬೇಕು. ಈಗ 2ನೇ 7ರ ಸಮಾನ ಭಿನ್ನರಾಶಿಗಳು ಬರೆದ್ವಿ. ಈಗ 5ನೇ 3ರ ಸಮಾನ ಭಿನ್ನರಾಶಿಗಳು ಬರೆಯೋಣ. 5ನೇ 3 ಬರೆದು = ಗೆರೆ ಹಾಕ್ಕೊಂತ ಹೋಗ್ರಿ. ಕೆಳಗಡೆ 5ರ ಮಗ್ಗಿ 5 2 10, 5 3 15, 5 4 20. ಇಲ್ಲಿ 3 1 3, 3 2 6, 3 3 9, 3 4 12. ಇವೆಲ್ಲ ಸಮಾನ ಭಿನ್ನರಾಶಿಗಳು. ಈಗ ಈ ಭಿನ್ನರಾಶಿಯಲ್ಲಿ ಛೇದ ಸಮ ಇರೋದು ಯಾವುದು? 10 ಇದೆ, ಇಲ್ಲಿ 10 ಇದೆ. ಹಾಗಾಗಿ ಇವೆರಡೂ ಭಿನ್ನರಾಶಿಗಳು ನಾವು ತಗೊಳ್ಳೋಣ. 10ನೇ 6 ಮತ್ತು 10ನೇ 35. 10ನೇ 35, 10ನೇ 6. 10ನೇ 35 ದೊಡ್ಡದು, 10ನೇ 6 ಸಣ್ಣದಾಗುತ್ತೆ. ದೊಡ್ಡದು ಸಣ್ಣದು ಕೇಳಿಲ್ಲ ಅವರು. ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಇಷ್ಟು ಬರೆದ್ರೆ ಸಾಕು ನೀವು. 10ನೇ 35, 10ನೇ 6. ಈಗ 2ನೇ ಲೆಕ್ಕ ಬಿ. 3ನೇ 8 ಮತ್ತು 6ನೇ 5. ಇಲ್ಲಿ ಛೇದ ಬೇರೆ ಬೇರೆ ಇದೆ, ಸಮ ಮಾಡಬೇಕಷ್ಟೇ ನಾವು. ಇಲ್ಲಿ 3 ಮಗ್ಗೆಗೆ 6 ಬರುತ್ತೆ. ಹಾಗಾಗಿ 3 2 6, 3 2 6. ಕೆಳಗೆ 2 ಗುಣಿಸಿದ್ದೀವಿ, ಮ್ಯಾಲೂ 2 ಗುಣಿಸ್ಬೇಕು. 8 2 16, 6ನೇ 16 ಬಂತು. ಇಲ್ಲೇನು ನಾವು ಗುಣಿಸೋದು ಬೇಡ, ಯಾಕಂದರೆ 6 ಮೊದಲೇ ಇದೆ. ಇಲ್ಲಿ 6ಕ್ಕೆ 6 ಬಂದಿದೆ. ಹಾಗಾಗಿ ಛೇದ ಸೇಮ್ ನಮಗೆ ಬಂದಿದೆ. 6ನೇ 16 ಮತ್ತು 6ನೇ 5 ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನರಾಶಿಗಳು ಕಂಡುಹಿಡಿರಿ ಅಂತ ಹೇಳಿದರೆ ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನರಾಶಿಗಳು ಬರೆದ್ವಿ. ನೆಕ್ಸ್ಟ್ 4ನೇ 3 ಮತ್ತು 5ನೇ 3. ಇಲ್ಲಿ ಛೇದ ಸಮ ಮಾಡೋಕ್ಕೋಸ್ಕರ ನೋಡಿದರೆ ಇಲ್ಲಿ ಅಂಶಗಳು ಸಮ ಇದಾವೆ. ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಹಾಗಾಗಿ ಒಂದೇ ಭಿನ್ನಾಂಶ ಭಾಗ, ಒಂದೇ ಅಂಶಗಳು ಹೊಂದಿರೋದ್ರಿಂದ ಇವನ್ನ ಮತ್ತೆ ನಾವು ಚೇಂಜ್ ಮಾಡೋದು ಬೇಡ. ಯಾಕಂದರೆ ಮೊದಲೇ ಒಂದೇ ಭಿನ್ನಾಂಶ ಭಾಗವನ್ನು ಹೊಂದಿದ್ದಾವೆ, ಅಂದರೆ ಒಂದೇ ಅಂಶ ಹೊಂದಿದ್ದಾವೆ. ಇವನ್ನ ಹೋಲಿಸ್ಬೋದು. 3ನೇ 4 ಬೆಲೆ ಜಾಸ್ತಿನೋ, 3ನೇ 5 ಜಾಸ್ತಿ, 3ನೇ 4 ಜಾಸ್ತಿ. ಯಾಕಂದರೆ 3 ರೊಟ್ಟಿಗಳನ್ನು 4 ಜನಕ್ಕೆ ಹಂಚ್ತೀವಿ, 3 ರೊಟ್ಟಿಗಳನ್ನು 5 ಜನಕ್ಕೆ ಹಂಚ್ತೀವಿ. ಆವಾಗ 5 ಜನಕ್ಕೆ ಹಂಚಿದ ಒಬ್ಬೊಬ್ಬರಿಗೆ ಬಂದಿರತಕ್ಕಂಥ ಭಾಗ ಕಡಿಮೆ. ನೆಕ್ಸ್ಟ್ 4ನೇ ಒಂದು ಲೆಕ್ಕ 7ನೇ 6 ಮತ್ತು 5ನೇ 8. ಈಗ 7 ಮತ್ತು 5ಅನ್ನು ನಾವು ಸಮ ಮಾಡಬೇಕಾಗುತ್ತೆ. ಈ ಸಮ ಬರ್ಬೇಕಂದ್ರೆ ಇಲ್ಲಿ ಸಮಾನ ಭಿನ್ನರಾಶಿಗಳು 7ನೇ 6ರ ಸಮಾನ ಭಿನ್ನರಾಶಿಗಳು ಬರ್ಕೊಳ್ತಾ ಹೋಗೋಣ. 7ರ ಮಗ್ಗಿ ಕೆಳಗೆ 7 2 14, 7 3 21, 7 4 28, 7 5 35. ಮೇಲೆ 6ರ ಮಗ್ಗಿ 6 1 6, 6 2 12, 6 3 18, 6 4 24, 6 5 30. ಅದೇ ರೀತಿ 5ರ ತಾಣನ 5ನೇ 8. 5ರ ಮಗ್ಗಿ ಕೆಳಗೆ ಬರ್ಕೊಂಡು ಹೋದ್ವಿ, 8ರ ಮಗ್ಗಿ ಮೇಲೆ ಬರ್ಕೊಳ್ತಾ ಹೋದ್ವಿ. ಈಗ ಸಮ ಇರ್ತಕ್ಕಂಥವು ಯಾವುವು? ಸಮ ಇರ್ತಕ್ಕಂಥವು 35, ಇಲ್ಲಿ 35 ಬಂದಿದೆ. ಹಾಗಾಗಿ 35ನೇ 30, 35ನೇ 56, 35ನೇ 30, 35ನೇ 56. ಇವು ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನರಾಶಿಗಳು. ನೆಕ್ಸ್ಟ್ 4ನೇ 9 ಮತ್ತು 2ನೇ 5. ಇಲ್ಲಿ 2ರ ಮಗ್ಗಿಲಿ 4 ಬರುತ್ತೆ. ಹಾಗಾಗಿ 2 2 4, ಕೆಳಗೆ 2 ಗುಣಿಸಿದ್ರೆ ಮ್ಯಾಲೂ 2 ಗುಣಿಸ್ಬೇಕು. 5 2 10, 4ನೇ 10 ಆಯಿತು.
ಎರಡೂ ಛೇದ ಸಮ ಆಯಿತು. ಇದು 4ನೇ 9, ಇದು 4ನೇ 10. ಯಾವುದು ಜಾಸ್ತಿ ಹೇಳ್ರಿ? 4ನೇ 10 ಜಾಸ್ತಿ. ನೆಕ್ಸ್ಟ್ ಇಲ್ಲಿ ಒಂದು ನಿಮ್ಮ ಮುಂದೆನೇ ಮಾಡಿಬಿಡೋಣ ಒಂದು ಲೆಕ್ಕ. 10ನೇ 1, 9ನೇ 2 ಸೇಮ್ ಬರ್ಬೇಕು ನಮಗೆ ಛೇದ. ಹಾಗಾಗಿ 10 ಮಗ್ಗಿ ಇಲ್ಲಿ 12 20, 13 30, 14 40, 15 50, 16 60, 17 70, 18 80, 19 90. ಮತ್ತು ಇಲ್ಲಿ 1 1 1, 1 2 2, 1 3 3, 1 4 4, 1 5 5, 1 6 6, 1 7 7, 1 8 8, 1 9 9. ಈಗ 9ನೇ 2ರ ಸಮಾನ ಭಿನ್ನರಾಶಿಗಳು ಬರ್ಕೊಳ್ಳೋಣ. 9 2 18, 9 3 27, 9 4 36, 9 5 45, 9 6 54, 9 7 63, 9 8 72, 9 81, 9 90. ನೋಡಿರಿ ಇಲ್ಲಿ 90 ಬಂತು, ಇಲ್ಲಿ 90 ಬಂತು. ನಮ್ಗೆ ಬೇಕಾಗಿರೋದು ಇದೆ, ಛೇದ ಸಮ ಇರಬೇಕು. ಈಗ 2 ಮಗ್ಗಿ ಬರೋಣ. 2 2 4, 2 3 6, 2 4 8, 2 5 10, 2 6 12, 2 7 14, 2 8 16, 2 9 18, 2 10 20. ನೋಡಿರಿ 9ನೇ 9 ಅಲ್ಲ 90ನೇ 9, 90ನೇ 20. ಇವೆರಡೂ ನಮಗೆ ಭಿನ್ನರಾಶಿಗಳು, ಸಮಾನ ಭಿನ್ನರಾಶಿಗಳು ಸಿಕ್ಕುವು. ಅಂದರೆ ಸಮಾನ ಭಿನ್ನರಾಶಿಗಳಲ್ಲಿ ಇವು ನಮಗೆ ಇವು ಸಮಾನ ಭಿನ್ನಾಂಶ, ಒಂದೇ ಭಿನ್ನಾಂಶ ಭಾಗ ಬರೋ ಹಾಗೆ ಸಮಾನ ಭಿನ್ನರಾಶಿಗಳು ಬರೆದ್ವಿ. ನೆಕ್ಸ್ಟ್ 3ನೇ 8 ಮತ್ತು 4ನೇ 11. 3ನೇ 8, 4ನೇ 11. ಇಲ್ಲಿ ಛೇದ ಸಮ ಆಗ್ಬೇಕಂದ್ರೆ ಇಲ್ಲಿ ಸಮಾನ ಭಿನ್ನರಾಶಿಗಳು ಬರೆದ್ವಿ. 3 6 18, 3 2 6, 3 3 9, 3 4 12. ಇದು 8 ಮಗ್ಗಿ 8 2 16, 8 3 24, 8 4 32. ಇಲ್ಲಿ 4 ಮಗ್ಗಿ 4 2 8, 4 3 12. ಇಲ್ಲಿ ನಮ್ಗೆ 12 12 ಬಂದ್ಬಿಡ್ತು. ಇಲ್ಲಿ 11 ಮಗ್ಗಿ 11 12 2 22, 11 3 33. 12ನೇ 32 ಮತ್ತು 12ನೇ 33 ಇವು ನಮಗೆ ಛೇದ ಸಮ ಬಂದಿರತಕ್ಕಂಥ ಭಿನ್ನರಾಶಿಗಳು. ನೆಕ್ಸ್ಟ್ ಲಾಸ್ಟ್ನೇದು H 6ನೇ 13 ಮತ್ತು 9ನೇ 11. 6ನೇ 13ನ್ನ ನಾವು ಅದರ ಸಮಾನ ಭಿನ್ನರಾಶಿಗಳು ಬರ್ಕೋಣ. 6 2 12, 6 3 18, 13 1 13, 13 2 26, 13 3 39. 9ನ ಮಗ್ಗಿನ 9ನ 1 9 9 2 18. ನೋಡ್ರಿ ಇಲ್ಲಿ 18 ಬಂತು, ಇಲ್ಲಿ 18 ಬಂತು. ನಮಗೆ ಬೇಕಾಗಿರೋ ಭಿನ್ನರಾಶಿಗಳು ಸಿಕ್ಕವು. 18ನೇ 39 ಮತ್ತು 18ನೇ 2. ಇವು ಸಮಾನ ಅಲ್ಲ, ಆದರೆ ಒಂದೇ ಭಿನ್ನಾಂಶ ಭಾಗ ಹೊಂದಿರತಕ್ಕಂಥ ಇವು ಬಂದವು. ಈಗ ಮುಂದೆ 43ನೇ ಪುಟದಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನೋ ಒಂದು ಶೀರ್ಷಿಕೆಯಡಿ ಮುಂದಿನ ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ವ್ಯಕ್ತಪಡಿಸಿ. ಸಂಕ್ಷಿಪ್ತ ಅಂದರೆ ಕಡಿಮೆ ಮಾಡಬೇಕು. ಇದು ಕಡಿಮೆ ಮಾಡ್ಬೇಕಂದ್ರೆ ಇಲ್ಲ ಕಳಿಬೇಕು, ಇಲ್ಲ ಭಾಗಿಸ್ಬೇಕು. ಇಲ್ಲಿ ನಾವು ಮೇಲೆ ಕೆಳಗಿರೋದ್ರ ಭಾಗಿಸ್ಬೇಕು. ಹಾಗಾಗಿ ನಾವು ಇದನ್ನು ಕಡಿಮೆ ಮಾಡಬೇಕು. ಕಡಿಮೆ ಹೆಂಗೆ ಮಾಡ್ತೀರಿ ನೋಡಿರಿ, ಒಂದೊಂದಾಗಿ ನೋಡಿರಿ. ಒಂದನೇದು 51ನೇ 17. ಮೇಲ್ಗಡೆ 17, ಕೆಳಗಡೆ 51. ಇವೆರಡೂ ಕೂಡ 17 ಮಗ್ಗಿಂದ ಭಾಗ ಆಗ್ತವೆ. 17 ಡಿವೈಡೆಡ್ ಬೈ ಮೇಲೆ ಕೂಡ 17ರಿಂದ ಭಾಗಿಸ್ಬೇಕು, ಕೆಳಗೂ ಕೂಡ 17ರಿಂದ ಭಾಗಿಸ್ಬೇಕು. ಈಗ ನಾವು ಮಗ್ಗಿ ಹೇಳಿದರೆ 17 ಒಂದಲೇ 17 ಅಂತ ಬರುತ್ತೆ. ಈ ಒಂದನ್ನು ನಾವು ಉಳಿತತೆ 17ರಿಂದ 17 ಒಂದಲೇ 17, 17 ಒಂದಲೇ 17 ಅಂತ ಭಾಗಿಸ್ತೀವಿ. ಒಂದು ಉಳಿತತೆ, ಒಂದು ಇಡಬೇಕು. ಅದೇ ರೀತಿ ಇಲ್ಲಿ 17 3ಲೇ 51 ಅಂತ ಹೇಳ್ತೀವಿ. ಈ 3 ಉಳಿತತೆ ನಮಗೆ. ಅಂದರೆ 17 ಒಂದಲೇ 17 ಕ್ಯಾನ್ಸಲ್ ಆಗುತ್ತೆ, 17 3ಲೇ 51, 51 ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ 3 ಉಳಿತತೆ. ಹಾಗಾಗಿ ನಾವು ಏನು ಉಳಿತು? 3ನೇ 1. ಮೇಲೆ 1 ಉಳಿತು, ಕೆಳಗೆ 3. ಇದೇ ಸಂಕ್ಷಿಪ್ತ ರೂಪ. 51ನೇ 17ರ ಸಂಕ್ಷಿಪ್ತ ರೂಪ 3ನೇ 1. ಅದೇ ರೀತಿ ಈಗ 144ನೇ 64. ನೋಡಿರಿ, ಇದು 16 ಮಗ್ಗೆಗೆ ಭಾಗ ಆಗ್ತದೆ. ಇದು 16 4ಲೇ ನೋಡಿರಿ, 16 4ಲೇ 64. ನಾವು ಯಾವ್ದು ತಗೊಳ್ತೀವಿ? 16 ತಗೊಳಲ್ಲ, 64 ತಗೊಳಲ್ಲ, 4 ತಗೊಳ್ತೀವಿ. ಭಾಗಿಸ್ತೀವಿ ನಾವು. 16 1 16, 16 4ಲೇ 64, 4 ಉಳಿತು. ನೆಕ್ಸ್ಟ್ ಇಲ್ಲಿ 16 9ಲೇ 144. ನೋಡಿ ಯಾವ್ದು ತಗೊಳ್ತೀವಿ ನಾವು? 9 ತಗೊಳ್ತೀವಿ. 16 1ಲೇ 16, 16 9ಲೇ 144, 9 ಉಳಿತಾ? 9 ಮೇಲೆ 4, 9ನೇ 4. ನೆಕ್ಸ್ಟ್ ಇದು ನಿಮಗೆ 16 ಮಗ್ಗಿ ನಿಮ್ಗೆ ಹೊಳಿಲಿಲ್ಲ, ದೊಡ್ಡ ಮಗ್ಗಿ ಆಯಿತು. ಸಣ್ಣ ಮಗ್ಗಿಯಿಂದ ಭಾಗಿಸ್ಕೊಂಡು ಹೋಗ್ಬೋದು, 2 ಮಗ್ಗಿಯಿಂದ.
ಎರಡು ಮಗ್ಗಿಂದ ಬಾಗ್ಸೋದು ಗೊತ್ತೈತಾ? ಎರಡು ಇಲ್ಲಿ 64 ಐತಾ? 6 2 3 6 ಹೋಗುತ್ತೆ. 3 ಇಲ್ಲಿ 3 ಇಡಬೇಕು. 6 ಆಮೇಲೆ 4 ಉಳಿತಾ? 2 2 4 32 ಉಳಿತು. ನೆಕ್ಸ್ಟ್ ಇಲ್ಲಿ 2 ಅದೇ ಮೇಲೆ ಒಂದು ಸಾರಿ ಬಾಗಿಸಿದ್ರೆ ಕೆಳಗೆ ಒಂದು ಸಾರಿ ಬಾಗಿಸ್ಬೇಕು, ಆವಾಗ ಅದು ಸಮ ಆಗುತ್ತೆ. 2 7 14 2 2 4 ಇಲ್ಲಿ 14 ಐತಾ? 2 ಮಗ್ಗಿ ಹೇಳ್ಬೇಕು 14 ಬರೋವ್ರಿಗೆ. 2 7 14 ಇಲ್ಲಿ 4 ಬರೋವ್ರಿಗೆ 2 ಮಗ್ಗಿ 2 2 4 72 ಉಳಿತು. 72ನೇ 32 ಬರ್ಕೊಂಡು ಮತ್ತೆ 2ರಿಂದ ಭಾಗ ಆಗುತ್ತಿದ್ದು. ಇಲ್ಲಿ ಬರಿಬೇಕಂತೇನಿಲ್ಲ, ನಾವು ಡಿವೈಡೆಡ್ ಬೈ 2 ಅಂತ ಬರ್ತೀವಲ್ಲ, ಅದನ್ನು ಬರಿಬೇಕಂತೇನಿಲ್ಲ. ಮನಸ್ಸಿನಲ್ಲೇ ನಾವು ಭಾಗಿಸ್ಕೊಂಡು 2ರಿಂದ ಭಾಗಿಸ್ತಿದ್ದೀವಿ ಅಂದರೆ ಮೇಲೊಂದು ಸಾರಿ ಕೆಳಗೊಂದು ಸಾರಿ ಭಾಗಿಸ್ಬೇಕು. ನೋಡಿರಿ ಇಲ್ಲಿ 3 ಇದೆ. 2 ಮಗ್ಗಿ ಹೇಳಿದರೆ 3 ಬರೋಲ್ಲ. 3ಕ್ಕಿಂತ ಕಮ್ಮಿ ಬರೋಂಗೆ ಹೇಳ್ಬೇಕು. 2 1 2 ಒಟ್ಟು ಹೊತ್ತಿದ್ರಾಗ 1 ಉಳಿತು. ಪಕ್ಕದಾಗ 2 ಐತೆ 12 ಆಯ್ತು. 12 ಬರೋಂಗೆ 2 ಮಗ್ಗಿ ಹೇಳ್ರಿ. 2 6 12. ಅದೇ ರೀತಿ ಇಲ್ಲೇ ಅಷ್ಟೇ, ಇಲ್ಲಿ 7 ಬರೋಲ್ಲ 2 ಮಗ್ಗಿಗೆ. 2 3 6 7ಕ್ಕಿಂತ ಕಮ್ಮಿ ಬರೋಂಗೆ 2 ಮಗ್ಗಿ ಹೇಳ್ಬೇಕು. 2 3 6 ಹೋಯ್ತಿದ್ರಾಗ 7ರಾಗ 6 ಹೋಯ್ತು. ಇನ್ನು 1 ಉಳಿತು. ಪಕ್ಕದಾಗ 2 ಐತೆ 12 ಆಯ್ತು. 12 ಬರೋಂಗೆ 2 ಮಗ್ಗಿ ಹೇಳ್ರಿ. 2 6 12 ನೋಡಿರಿ 36ನೇ 16 ಉಳಿತು. ಮತ್ತಿದು 2 ಮಗ್ಗಿಗೆ ಭಾಗ ಆಗುತ್ತೆ. ಸಂಕ್ಷಿಪ್ತ ಮಾಡಿ ಬರೀರಿ ಅಂದರೆ ಹಿಂಗೆ ಭಾಗಿಸ್ಕೊಂತ ಹೋಗ್ಬೇಕು. ನೋಡಿರಿ 2ರಿಂದ ಭಾಗಿಸಿದ್ವಿ. 2 18 36 ಆಯ್ತು. 2 8 16. ಇಲ್ಲಿ ಹೆಂಗೆ ಹೇಳ್ಕೊಟ್ನೋ ಹಂಗೆ ಸೇಮ್. ಇದು 16 2 ಮಗ್ಗಿಗೆ ಬಂದುಬಿಡುತ್ತೆ. 2 8 16 36 ಬರೋಲ್ಲ. ಅವಾಗ ಒಂದೊಂದೇ ಅಂಕಿ ತಗೋಬೇಕು. 3 ಮಗ್ಗಿ 3 ಬರೋಲ್ಲ. 2 1 2 ಅಂತ ಮಾಡ್ತೀವಿ. 3ಕ್ಕಿಂತ ಕಮ್ಮಿ ಬರೋಂಗೆ ಹೇಳ್ತೀವಿ. ಅವಾಗ 2 1 2 3ರಾಗೆ 2 ಹೋಯ್ತು. 1 ಉಳಿತು. 16 ಆಯ್ತು. 2 8 16 ಸರಿನಾ? ಅರ್ಥ ಆತಲ್ಲ? ಇಲ್ಲಿ 18 ಉಳಿತು. ನೋಡಿರಿ 18 8 ಉಳಿತು. 18 ಮತ್ತೆ 2 2 9 18 2 4 8 9ನೇ 4 ಸೇಮ್. 9ನೇ 4 9ನೇ 4. ನಾವು ಸಣ್ಣ ಮಗ್ಗಿಂದ ಭಾಗಿಸ್ಕೊಳ್ತಾ ಹೋದರೆ ಸ್ಟೆಪ್ಸ್ ಜಾಸ್ತಿ ಆಗ್ತಾವೆ. ದೊಡ್ಡ ಮಗ್ಗಿಂದ ಭಾಗಿಸಿದ್ರೆ ಸ್ಟೆಪ್ಸ್ ಪೂರ್ತಿ ಕಡಿಮೆ ಆಗಿ ಲಾಸ್ಟ್ನೇದೇ ಸಿಗ್ಬೋದು. ಅಥವಾ ನೀವು ಇನ್ನೂ 6ನೇ ಕ್ಲಾಸಲ್ಲ, ಈ ದೊಡ್ಡ ಮಗ್ಗಿ ಬರಲ್ಲ ಅಂದರೆ ಸಣ್ಣ ಮಗ್ಗಿಂದ ಭಾಗಿಸ್ಬೋದು. ಓಕೆನಾ? ನೆಕ್ಸ್ಟ್ ಸಿ 147ನೇ 126. ಇದು ನೋಡಿ, ಇದು 7ರಿಂದ ಭಾಗ ಆಗುತ್ತೆ. ಹೆಂಗೆ ಗೊತ್ತಾಯ್ತು? 7 ಮಗ್ಗಿ 7 2 14 7 1 7 ಅಂತ ಭಾಗ ಆಗುತ್ತೆ. ಹೌದಲ್ಲ? 7ರಿಂದ ಭಾಗ ಆಗುತ್ತೆ. ಇವೆರಡು ಬೆಸ ಸಂಖ್ಯೆಗಳು ಅಲ್ಲ, ಒಂದು ಬೆಸ ಸಂಖ್ಯೆ ಒಂದು ಸಮ ಸಂಖ್ಯೆ ಇದೆ. ಹಂಗಾಗಿ 2ರಿಂದ ಭಾಗ ಆಗಲ್ಲ ಇವೆರಡು. ತಿಳ್ಕೊಳ್ರಿ, ಎರಡೂ ಸಮ ಸಂಖ್ಯೆ ಇದ್ದಾಗ 2ರಿಂದ ಭಾಗಿಸ್ಬೋದು. ಇಲ್ಲಿ 7 ಇರೋದ್ರಿಂದ ಬೆಸ ಸಂಖ್ಯೆ ಇರೋದ್ರಿಂದ ಇದು 7 ಮಗ್ಗಿ ಭಾಗ ಆಗುತ್ತೆ. ಹೌದಿಲ್ಲ? ಅಂದರೆ ಬೆಸ ಸಂಖ್ಯೆಗಳೆಲ್ಲ 7ರಿಂದ ಭಾಗ ಆಗಲ್ಲ. ಇದು 7 ಮಗ್ಗಿಗೆ ಇವೆರಡು ಬರ್ತಾವೆ ಅನ್ನೋದು ನಮಗೆ ಮೇಲೇ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಭಾಗಿಸ್ಬಿಡೋಣ. 7 ಎಷ್ಟಲೇ 7 2 14 7 1 7. ಹೌದಾ? ನೋಡ್ರಿ ಇಲ್ಲಿ 7 2 14. ಇದ್ರಾಗ ಯಾವ್ದು ತಗೊಳ್ತೀವಿ? 2 ಇಡ್ತೀವಿ. 14 ಹೋಗುತ್ತೆ, 7 ಹೋಗುತ್ತೆ. ಹೌದಾ? 7 1 7 ಇದು ಹೋಯ್ತು, 14 ಹೋಯ್ತು, 2 ಉಳಿತು. ಹಂಗೆ ಇದು 7 ಹೋಗುತ್ತೆ, 1 ಉಳಿತದೆ. ನೆಕ್ಸ್ಟ್ ಇಲ್ಲಿ ಇದು 7ರಿಂದ ಭಾಗ ಆಗುತ್ತಿಲ್ಲ ನೋಡಿ. ಮತ್ತು ಭಾಗ ಆಗಲಿಲ್ಲ ಅಂದರೆ ಇದು ಭಾಗಿಸಿದ್ದು ವಾಪಸ್ ತಗೋಬೇಕು. ಹೌದಿಲ್ಲ? 7 1 ಇಲ್ಲಿ 12 ಐತೆ. 12 7 ಮಗ್ಗಿಗೆ ಬರೋಲ್ಲ. ಮತ್ತು 12ಕ್ಕಿಂತ ಕಮ್ಮಿ ಬರೋಂಗೆ 7 ಮಗ್ಗಿ ಹೇಳ್ಬೇಕು. 7 1 7 7 1 7. 12ರಾಗೆ 7 ಆಯಿತು. ಇನ್ನು 5 ಉಳಿತು. ಪಕ್ಕದಾಗೆ 6 ಐತೆ. 56 ಆಯಿತು. ಈಗ ಹೇಳ್ರಿ 7 ಮಗ್ಗಿ 7 ಎಷ್ಟಲೇ 56 7 8 56 7 8 56 ಸರಿನಾ? ಈ ಕೆಳಗೆ 21 ಮೇಲೆ 11 ಅಲ್ಲ 18 21 18 ಉಳಿತು. ಮತ್ತು ಇದು 3ರಿಂದ ಭಾಗ ಆಗುತ್ತೆ. ಹೌದಿಲ್ಲ? ಇದು 3 ಬರಿಬೇಕಂತೇನಿಲ್ಲ. ಮೊದಲೇ ಹೇಳಿದ್ನಲ್ಲ, 3 1 3 3 6 18 ತಿರ್ಗಿ 3 1 3 3 7 21. ಹೌದಿಲ್ಲ? 7ನೇ 6. ನೆಕ್ಸ್ಟ್ ಇಲ್ಲಿ ಡಿನೇ ಲೆಕ್ಕ ಏನು? 112 ಮೇಲೆ 525. ನೋಡಿರಿ 5ರಿಂದ ಭಾಗ ಆಗುತ್ತಿದೆ. ಇದು 5ರಿಂದ ಭಾಗ ಆಗಲ್ಲ. ಹೌದಾ? 5ರಿಂದ ಭಾಗ ಆಗ್ಬೇಕಂದ್ರೆ ಬಿಡಿ ಸ್ಥಾನದಾಗ ಏನೇನು ಇರಬೇಕು? 5 ಇರಬೇಕು, 0 ಇರಬೇಕು. ಇಲ್ಲಿ 5 ಐತಿ, ಇಲ್ಲಿ 2 ಐತಿ. ಇದು ಭಾಗ ಆಗಲ್ಲ 5ರಿಂದ. ಹಂಗಾಗಿ 5ರಿಂದ ಭಾಗಿಸೋದು ಬೇಡ. 7ರಿಂದ ಭಾಗ ಆಗುತ್ತೆ. ಹೆಂಗೆ ನೋಡಿಲ್ಲಿ 2ರಿಂದನೂ ಭಾಗ ಆಗಲ್ಲ ಇವು. ಇದು 2ರಿಂದ ಭಾಗ ಆಗುತ್ತೆ, ಇದು 2ರಿಂದ ಭಾಗ. ಸಮ ಸಂಖ್ಯೆಗಳಲ್ಲ ಎರಡು. ಒಂದು ಬೆಸ ಸಂಖ್ಯೆ ಐತೆ, ಒಂದು ಸಮ ಸಂಖ್ಯೆ ಐತೆ. ಹಾಗಾಗಿ 7 ತಾಣ್ವಿ. ನೋಡಿ 7 11ಕ್ಕಿಂತ ಕಮ್ಮಿ ಬರೋಂಗೆ 7 ಮಗ್ಗಿ ಹೇಳ್ಬೇಕು. 7 1 7
7 1 7 ಅಂತೆ 11ರಾಗ 7 ಹೊತ್ತು ಇನ್ನು 4 ಉಳಿತು ಪಕ್ಕದಾಗ 2 ಐತೆ 42 ಆಯಿತು 42 ಬರೋಂಗೆ 7 ಮಗೆ 7 6 42 7 6 42 ತಿರುಗಿದು 7 52 ಇದೆ ನೋಡ್ರಿ 52 7 ಎಷ್ಟಲೇ 7 9 ಅಲ್ಲ 7 7 49 52ರಾಗೆ 49 ಅಂದ್ರೆ ಇನ್ನು 3 ಉಳಿತು ಪಕ್ಕದಾಗ 5 ಐತಿ 35 ಆಯಿತು 7 5 35 ಅರ್ಥ ಆಗ್ತಾಯ್ತಾ ಮನಸ್ಸಿನ ಲೆಕ್ಕಾಚಾರ ಇದು ಇದನ್ನ ಕಲ್ತ್ಬಿಟ್ರೆ ಅಂದರೆ ಇದು ಕಲೀಲೇಬೇಕು ಈ 6ನೇ ಕ್ಲಾಸ್ನಾಗೆ ಕಲೀಲೇಬೇಕು ನೋಡಿ ಮೇಲ್ಗಡೆ ಏನು ಉಳಿತು 75 ಕೆಳಗಡೆ ಏನು ಉಳಿತು 16 16ನೇ 75 ಇದು ಮತ್ತೆ ಭಾಗ ಆಗಲ್ಲ ಇದು 5ರಿಂದ ಭಾಗ ಆಗುತ್ತೆ ಇದು 5ರಿಂದ ಭಾಗ ಆಗಲ್ಲ ಮೇಲೆ ಕೆಳಗೆ ಒಂದೇ ಮಗ್ಗಿಂದ ಭಾಗ ಆಗಬೇಕು ಇಷ್ಟು ಈ 4 ಲೆಕ್ಕಗಳಲ್ಲಿ ನಿಮಗೆ ಹೇಳ್ಕೊಟ್ಟಿರೋದು ಹೇಗನ್ನಿಸ್ತು ಕಾಮೆಂಟ್ ಮಾಡಿ ಮಕ್ಕಳೇ ಈ 4 ಲೆಕ್ಕಗಳಲ್ಲಿ ನಾನು ಭಾಳಷ್ಟು ಸಮಯ ತಗೊಂಡು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮಕ್ಕಳೇ ಗುಡ್ ಲಕ್